ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಮಲ್ಲಿ ದಾಳಿ ನಡೆದು 1 ತಿಂಗಳು ಕಳೆದು ಹೋಗಿದೆ. ಆ ದಾಳಿ ನಡೆದ 13 ದಿನಗಳ ನಂತರ ಭಾರತ ಪಾಕಿಸ್ತಾನದ ಮೇಲೆ ಪ್ರತೀಕಾರಾತ್ಮಕ ದಾಳಿಯನ್ನು ಮಾಡಿತು. ಆ ಸಂಘರ್ಷ 4 ದಿನಗಳ ಕಾಲ ಮುಂದುವರಿತು. ಆದರೆ ಈಗೆಲ್ಲ ಕೂಲ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಕಾರ್ಯಾಚರಣೆಗಳು ನಡೀತಿರೋದು ಬಿಟ್ರೆ ಗಡಿಯಲ್ಲಿ ಪರಿಸ್ಥಿತಿ ಹೆಚ್ಚೇನು ಉದ್ವಿಗ್ನಗೊಂಡಿಲ್ಲ. ಹಾಗೆ ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರಿಗಾಗಿ ಭಾರತೀಯ ಸೇನೆ ಹಾಗೂ ಅರಸೇನಾ ಪಡೆಗಳು ಹುಡುಕ್ತಾ ಇವೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಒಂದಷ್ಟು ಮಂದಿ ಉಗ್ರರನ್ನ ಬಲಿ ಹಾಕಲಾಗಿದೆ. ಆ ಬೇಟೆಯಾಡುವ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಇಂಥ ಹೊತ್ತಲ್ಲಿ ಸಾಕಷ್ಟು ಜನ ಭಾರತ ಕೂಡ ಇಸ್ರೇಲ್ ರೀತಿಯಲ್ಲೇ ಶತ್ರುಗಳನ್ನ ಮಟ್ಟ ಹಾಕಬೇಕು ಅಂತ ಮಾತಾಡ್ತಾ ಇದ್ದಾರೆ. ಗೆಳೆಯರೆ, 2023 ಅಕ್ಟೋಬರ್ ತಿಂಗಳಲ್ಲಿ ಇಸ್ರೇಲ್ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ಹೇಳೋ ಕೆಲಸವನ್ನ ಇಸ್ರೇಲ್ ಇನ್ನೂ ಕೂಡ ಮಾಡ್ತಾ ಇದೆ. ಸಾಕಷ್ಟು ಹಮಾಸ್ನ ಟಾಪ್ ಲೀಡರ್ಗಳನ್ನ ಹೊಡೆದು ಕೊಲ್ಲಲಾಗಿದೆ. ಈಗ ಇನ್ನೂ ಒಂದು ರಾಜಬೇಟೆಯನ್ನ ಇಸ್ರೇಲ್ ಆಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆದ್ರೆ ಅವನು ದಾಳಿಯಲ್ಲಿ ಸಾವಿಗೀಡಾಗಿದಾನ ಅಥವಾ ಬದುಕಿ ಉಳಿದು ಬಿಟ್ಟಿದಾನ ಅನ್ನೋ ಬಗ್ಗೆ ಇನ್ನೂ ಖಚಿತಗೊಂಡಿಲ್ಲ. ಆ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಹಾಗಾದ್ರೆ ಈ ಬಾರಿ ಇಸ್ರೇಲ್ ದಾಳಿಗೆ ಸಿಕ್ಕಿದ್ಯಾರು? ಅವನು ಹಮಾಸ್ನ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅನ್ನಿಸ್ಕೊಳ್ತಾ ಇದ್ದ? ಬನ್ನಿ ನೋಡೋಣ. ಗೆಳೆಯರೆ, ಗಾಜಾ ಮತ್ತು ಇಸ್ರೇಲ್ ಸಂಘರ್ಷ ಹಾಗೆ ಮುಂದುವರಿತಾ ಇದೆ. ಅಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡ ತೀವ್ರವಾದಾಗ ಇಸ್ರೇಲ್ ಕದನ ವಿರಾಮವನ್ನು ಘೋಷಣೆ ಮಾಡುತ್ತೆ. ಆನಂತರ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನು ಮುಂದುವರಿಸುತ್ತೆ. ಇನ್ನು ಗಾಜಾನ ಸಂಪೂರ್ಣವಾಗಿ ಖಾಲಿ ಮಾಡಿಸಿ ಅಲ್ಲಿ ಪ್ರವಾಸಿ ನಗರವೊಂದನ್ನು ನಿರ್ಮಾಣ ಮಾಡೋ ಪ್ರಸ್ತಾವನೆಯನ್ನು ಅಮೆರಿಕ ಮುಂದಿಟ್ಟಿದೆ. ಇಸ್ರೇಲ್ ಅದನ್ನು ಬೆಂಬಲಿಸ್ತಾ ಇದೆ. ಆದರೆ ಗಾಜಾನ ಬಿಡೋದಕ್ಕೆ ಹಮಾಸ್ ಸಿದ್ಧ ಇಲ್ಲ. ನೀವು ಅಲ್ಲೇ ಇದ್ದರೆ ನಾವು ಕೊಂದು ಹಾಕ್ತೀವಿ, ಗಾಜಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತೀರಾ ಅಥವಾ ನಮ್ಮ ಕೈಗೆ ಸಿಕ್ಕಿ ಲೋಕಾನೇ ಬಿಟ್ಟು ಜನ್ನತ್ತಿಗೆ ಹೋಗಿಬಿಡ್ತೀರಾ ಅಂತ ಇಸ್ರೇಲ್ ಕೇಳ್ತಾ ಇದೆ. ಇಸ್ರೇಲಿನ ಆ ದಾಳಿಗಳನ್ನು ತಪ್ಪಿಸೋದಕ್ಕೆ ವಿಶ್ವಸಂಸ್ಥೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಗಾಜಾದ ಉಗ್ರರನ್ನು ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಮತ್ತೊಂದು ರಾಜಬೇಟೆಯನ್ನು ಆಡಿ ಮುಗಿಸಿರೋ ಮಾಹಿತಿಗಳು ಬರ್ತಾ ಇವೆ. ಈ ಬಾರಿ ಇಸ್ರೇಲ್ನ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇರೋದು ಹಮಾಸ್ನ ಪ್ರಮುಖ ನಾಯಕ, 2023 ಅಕ್ಟೋಬರ್ 7 ದಾಳಿಯ ರೂವಾರಿ ಯಾಹ್ಯಾ ಸಿನ್ವರ್ನ ತಮ್ಮ ಮೊಹಮ್ಮದ್ ಸಿನ್ವರ್. ಗೆಳೆಯರೆ, ಮೊಹಮ್ಮದ್ ಸಿನ್ವರ್ ಹಮಾಸ್ನ ನಾಯಕನಾಗಿದ್ದ ಯಾಹ್ಯಾ ಸಿನ್ವರ್ಗಿಂತಲೂ ಖತರ್ನಾಕ್ ಅನ್ನಿಸ್ಕೊಳ್ತಾ ಇದ್ದ. ಅವನು 2023 ಇಸ್ರೇಲ್ ಮೇಲೆ ನಡೆದ ಭಯಾನಕ ದಾಳಿಯನ್ನು ರೂಪಿಸಿದ್ದೇ ಇವನು, ಅದರ ಆರ್ಕಿಟೆಕ್ಟೇ ಇವನು. ಹಾಗೆ ಅಲ್ಲಿಂದ ಒಂದಷ್ಟು ಜನರನ್ನು ಒತ್ತೆಯ ಆಳುಗಳನ್ನಾಗಿ ತಗೊಂಡು ಬಂದುಬಿಟ್ರೆ ಇಸ್ರೇಲ್ ನಾವು ಹೇಳಿದ ಹಾಗೆ ಕೇಳುತ್ತೆ ಅನ್ನೋ ಐಡಿಯಾ ಕೂಡ ಈ ಮೊಹಮ್ಮದ್ ಸಿನ್ವರ್ ಕೊಟ್ಟಿದ್ದೇ ಆಗಿತ್ತು. ಹೀಗಾಗಿ ಅವನ ಮೇಲೆ ಇಸ್ರೇಲ್ ಮೊದಲಿಂದಲೂ ಕಣ್ಣಿಟ್ಕೊಂಡಿತ್ತು. ಆದರೆ ಅವನು ಪ್ರತಿ ಬಾರಿ ದಾಳಿ ನಡೆದಾಗಲೂ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಳ್ತಾ ಇದ್ದ. ಹಾಗೆ ನೋಡಿದರೆ 2021 ಈ ಮೊಹಮ್ಮದ್ ಸಿನ್ವರ್ನನ್ನು ಹೊಡೆದು ಹಾಕೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತಲೇ ಇತ್ತು. ಒಟ್ಟು 6 ಬಾರಿ ಇಸ್ರೇಲ್ ಅವನನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೂದಲೆಳೆಯ ಅಂತರದಲ್ಲಿ ಅವನು ತಪ್ಪಿಸ್ಕೊಳ್ತಾ ಇದ್ದ. ಅವನು ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ದ ಅಂದರೆ, ಮೊಹಮ್ಮದ್ ಸಿನ್ವರ್ ಅನ್ನೋನಿದ್ದಾನೆ, ಅವನು ಹಮಾಸ್ನ ಮಿಲಿಟರಿಯನ್ನು ಲೀಡ್ ಮಾಡ್ತಾ ಇದ್ದಾನೆ ಅನ್ನೋದು ಗಾಜಾ ಪಟ್ಟಿಯಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿತ್ತು. ಆದರೆ ಅವನ ಮುಖ ನೋಡಿದವರು ತುಂಬ ಕಡಿಮೆ ಜನ ಇದ್ದರು. ಅವನು ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಕೂಡ ಹೋಗಿರಲಿಲ್ಲ. ಒಂದು ವೇಳೆ ಅಲ್ಲಿಗೇನಾದರೂ ಹೋದರೆ ತನ್ನ ಮುಖಾನ ಯಾರಾದರೂ ನೋಡಿ ಫೋಟೋ ಗಿಟೋ ತೆಕ್ಕೊಂಡು ಅದು ಇಸ್ರೇಲಿನ ಕೈಗೆ ಸಿಕ್ಕಿ ಮೊಸಾದೋ ಶೆನ್ಬೆಟ್ಟೋ ತನ್ನನ್ನು ಬೇಟೆಯಾಡಿ ಬಿಟ್ಟಿತು ಅನ್ನೋ ಭಯಕ್ಕೆ ಅವನು ತನ್ನ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಹೋಗದೆ ಉಳ್ಕೊಂಡು ಬಿಟ್ಟಿದ್ದ. ಹೀಗಾಗಿ ಇವನು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು ತುಂಬಾನೇ ಕಡಿಮೆ. ಇನ್ನು 1975 ಖಾನ್ ಯೂನಿಸ್ನ ನಿರಾಶ್ರಿತ ಶಿಬಿರದಲ್ಲಿ ಹುಟ್ಟಿದ್ದ ಮೊಹಮ್ಮದ್ ಸಿನ್ವರ್ ತನ್ನ ಹದಿಹರೆಯದಲ್ಲೇ ಹಮಾಸ್ ಸಂಘಟನೆಯನ್ನು ಸೇರಿದ. ಅಲ್ಲಿಂದ ಅವನು ತನ್ನ ಕೆಲಸಗಳಿಂದಲೇ ಕುಖ್ಯಾತಿಯನ್ನು ಪಡ್ಕೊಳ್ತಾ ಹೋದ. ಇಲ್ಲಿ ಮೊಹಮ್ಮದ್ ಸಿನ್ವರ್ನ ತಂತ್ರಗಾರಿಕೆ ಬೆಳಕಿಗೆ ಬರೋದು 2006 ಇಸ್ರೇಲ್ ಮತ್ತು ಗಾಜಾದ ನಡುವೆ ಒಂದು ಸಂಘರ್ಷ ನಡೀತಲ್ಲ, ಆ ಸಂದರ್ಭದಲ್ಲಿ ಗಿಲಾದ್ನನ್ನ ಹಮಾಸ್ ಪಡೆಗಳು ಅಪಹರಿಸಿದ್ವು. ಆ ಅಪಹರಣದ ಪ್ರಮುಖ ರೂವಾರಿಯಾಗಿದ್ದವನು ಇದೇ ಮೊಹಮ್ಮದ್ ಸಿನ್ವರ್ ಅಂತ ಹೇಳಲಾಗುತ್ತೆ. ಆ ನಂತರ ಇಸ್ರೇಲ್ನ ಸೈನಿಕ ಗಿಲಾದ್ನ ಬಿಡುಗಡೆಗಾಗಿ ಹಮಾಸ್ 1,000ಕ್ಕೂ ಅಧಿಕ ಪ್ಯಾಲೆಸ್ತೀನಿಯರನ್ನ ಇಸ್ರೇಲ್ ಬಿಡುಗಡೆ ಮಾಡಬೇಕು ಅಂತ ಕೇಳ್ತು. ಹಾಗೆ ಕೈದಿಗಳ ಎಕ್ಸ್ಚೇಂಜ್ನ ಹಿಂದಿದ್ದವನು ಕೂಡ ಇದೇ ಮೊಹಮ್ಮದ್ ಸಿನ್ವರ್ ಅಂತ ಹೇಳಲಾಗತ್ತೆ. ಇವನ ಅಣ್ಣ ಯಾಹ್ಯಾ ಸಿನ್ವರ್ ಸುಮಾರು 22 ವರ್ಷಗಳ ಕಾಲ ಇಸ್ರೇಲ್ನ ಜೈಲಲ್ಲಿದ್ದ. ಅವನ ಬಿಡುಗಡೆಗಾಗಿ ಹಮಾಸ್ ಒತ್ತಾಯ ಮಾಡ್ತಲೇ ಬರ್ತಾ ಇತ್ತು. ಆದರೆ ಇಸ್ರೇಲ್ ಹಮಾಸ್ನ ಬೇಡಿಕೆಯನ್ನು ಪುರಸ್ಕರಿಸಿರಲಿಲ್ಲ. ಹೀಗಾಗಿ ಒಬ್ಬ ಸೈನಿಕನನ್ನ ಅಪಹರಿಸುವ ಮೂಲಕ ಯಾಹ್ಯಾ ಸಿನ್ವರ್ ಸೇರಿದಂತೆ ಸುಮಾರು 1,000 ಮಂದಿಯನ್ನ ಈ ಹಮಾಸ್ ಬಿಡುಗಡೆ ಮಾಡಿಸ್ಕೊಳ್ಳುತ್ತೆ. ಆ ಪ್ಲಾನ್ನ ಹಿಂದಿದ್ದವನು ಯಾಹ್ಯಾ ಸಿನ್ವರ್ನ ತಮ್ಮ ಮೊಹಮ್ಮದ್ ಸಿನ್ವರ್.
ಇಲ್ಲಿ ಯಾಹ್ಯಾ ಹಮಾಸ್ನ ಪೊಲಿಟಿಕಲ್ ವಿಂಗ್ ಅಲ್ಲಿ ಗುರುತಿಸಿಕೊಂಡ್ರೆ, ಮೊಹಮ್ಮದ್ ಸಿನ್ವರ್ ಹಮಾಸ್ನ ಸಶಸ್ತ್ರ ಪಡೆಯಲ್ಲಿ ಗುರುತಿಸಿಕೊಂಡಿದ್ದ. ಈ ಹಿಂದೆ ಇಸ್ರೇಲ್ನ ದಾಳಿಯಲ್ಲಿ ಬಲಿಯಾದ ಹಮಾಸ್ನ ಕಮಾಂಡರ್ ಮೊಹಮ್ಮದ್ ಡೈಫ್ನ ಜೊತೆಯಲ್ಲಿ ಇವನು ಕೂಡ ಇದ್ದ. ಈ ಸಿನ್ವರ್ ಇಸ್ರೇಲಿಗೆ ತುಂಬಾ ಬೇಕಾದ ಉಗ್ರರ ಪಟ್ಟಿಯಲ್ಲಿ ಅಗ್ರ ಪಂಕ್ತಿಯಲ್ಲಿದ್ದ. ಇನ್ನು ಪ್ರತಿ ಬಾರಿ ಇಸ್ರೇಲ್ ಮತ್ತು ಹಮಾಸ್ನ ನಡುವೆ ಸಂಧಾನಗಳು, ಕದನ ವಿರಾಮಗಳು ನಡೆದಾಗ್ಲೂ ಅದನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದವನು ಇದೇ ಮೊಹಮ್ಮದ್ ಸಿನ್ವರ್. ಅವನಿಗೆ ಇಸ್ರೇಲನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋ ಗುರಿ ಇತ್ತು. ಹೀಗಾಗಿ ಇಸ್ರೇಲ್ ಕೂಡ ಅವನನ್ನು ಆದಷ್ಟು ಬೇಗ ಜನ್ನತ್ತಿಗೆ ಪಾರ್ಸಲ್ ಮಾಡಬೇಕು ಅಂತ ಕಾಯ್ತಾ ಇತ್ತು. 2014ರಲ್ಲೊಮ್ಮೆ ಇಸ್ರೇಲಿ ಪಡೆಗಳು ಮೊಹಮ್ಮದ್ ಸಿನ್ವರ್ನನ್ನು ಕೊಂದೇ ಬಿಟ್ಟು ಅಂತ ಹೇಳಲಾಯಿತು. ಆದರೆ ಅವತ್ತು ಕೂಡ ಅವನು ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದ. ಒಂದಷ್ಟು ಗಾಯಗಳಾಗಿದ್ವು, ಆದರೆ ಪ್ರಾಣ ಉಳ್ಕೊಂಡಿತ್ತು. ಇನ್ನು ಈಗ ಇವನು ಖಾನ್ ಯೂನಿಸ್ನ ಯುರೋಪಿಯನ್ ಆಸ್ಪತ್ರೆಯ ಸಮೀಪದ ಬಂಕರಲ್ಲಿ ಅಡಗಿ ಕೂತಿದ್ದಂತೆ. ಆ ಬಂಕರ್ನ ಮೇಲೆ ಇಸ್ರೇಲಿ ವಾಯುಪಡೆ ಬಾಂಬಿಂಗ್ ಮಾಡಿದೆ. ಅದರಲ್ಲಿ 6 ಮಂದಿ ಬಲಿಯಾಗಿದ್ದು 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪಟ್ಟಿಯಲ್ಲಿ ಮೊಹಮ್ಮದ್ ಸಿನ್ವರ್ ಕೂಡ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಡೆದಿರೋದು ಕರಾರುವಾಕ್ಕಾದ ದಾಳಿ. ಅಲ್ಲಿ ಸಿನ್ವರ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಇಸ್ರೇಲಿ ಮೂಲಗಳು ಹೇಳ್ತಾ ಇವೆ. ಗೆಳೆಯರೆ, ಈ ಹಮಾಸ್ ಅನ್ನೋದು ಎಷ್ಟರ ಮಟ್ಟಿಗೆ ಬೇರೂರಿದೆ ಅಂದರೆ, ಅಲ್ಲಿನ ನಿರಾಶ್ರಿತ ಶಿಬಿರಗಳಲ್ಲಿ ಜನಿಸಿದ ಸಾಕಷ್ಟು ಮಂದಿ ಈ ಸಂಘಟನೆಯ ಭಾಗ ಆಗಿದ್ದಾರೆ. ಅಲ್ಲಿ ಫತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದ ಜನರಿಗಿಂತ ಹೆಚ್ಚು ಹಮಾಸ್ನ ಬೆಂಬಲಿಗರೇ ಇದ್ದಾರೆ. ಹೀಗಾಗಿನೇ ಹಮಾಸ್ ಗಾಜಾಪಟ್ಟಿಯ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ತನ್ನ ನೆಲೆಯನ್ನು ಕಂಡುಕೊಂಡಿದೆ. ಅವರಲ್ಲಿ ಕೆಲವರು ಜನಸಾಮಾನ್ಯರಂತೆ ಬದುಕ್ತಾರೆ. ಯಾವಾಗ ಇಸ್ರೇಲ್ ಮೇಲೆ ದಾಳಿ ಮಾಡಬೇಕು ಆಗ ಮಾತ್ರ ಹಮಾಸ್ನ ಜೊತೆ ನಿಲ್ತಾರೆ. ಉಳಿದಂತೆ ಅವರೆಲ್ಲ ಗಾಜಾದ ಸಾಮಾನ್ಯ ನಾಗರಿಕರು ಅಷ್ಟೇ. ಇನ್ನು ಅಲ್ಲಿನ ನಿರಾಶ್ರಿತ ಶಿಬಿರಗಳಿಂದ ಬಂದ ಸಾಕಷ್ಟು ಹುಡುಗರನ್ನ ಹಮಾಸ್ ತಯಾರಿ ಮಾಡಿದೆ. ಮೊನ್ನೆ ಅಕ್ಟೋಬರ್ 7, 2023ರಂದು ಗಾಜಾದಿಂದ ಗಡಿ ದಾಟಿ ಇಸ್ರೇಲಿನ ಮೇಲೆ ದಾಳಿ ಮಾಡಿ ಅಲ್ಲಿನ ಸಾರ್ವಜನಿಕರನ್ನ ಕೊಂದ್ರಲ್ಲ, ಅವರೆಲ್ಲ ಕೂಡ ಗಾಜಾದ ನಿರಾಶ್ರಿತ ಶಿಬಿರಗಳಲ್ಲಿ ಹುಟ್ಟಿ ಅಲ್ಲೇ ಬೆಳೆದವರು. ಅದೇ ಹುಡುಗರೇ ಇಸ್ರೇಲಿಗೆ ಕೆಲಸ ಹುಡುಕೊಂಡು ಬರ್ತಾ ಇದ್ರು. ಅವರಿಗೆ ವರ್ಷಗಳ ಕಾಲ ಇಸ್ರೇಲ್ ಕೆಲಸ ಕೊಟ್ಟು ಸಾಕಿತ್ತು, ಅನ್ನ ಕೊಟ್ಟಿತ್ತು, ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆದರೆ ಹಮಾಸ್ ಒಂದು ಕರೆ ಕೊಡ್ತು ಅಂದ ಕೂಡಲೇ ಅದೇ ಜನ ಗಡಿ ದಾಟಿ ಬಂದು ಇಸ್ರೇಲಿನ ಸೈನಿಕರನ್ನೆಲ್ಲ ಅಲ್ಲಿನ ಅಮಾಯಕ ಜನರನ್ನು ಕೊಂದು ಹಾಕಿದ್ರು. ಹೀಗೆ ಗಾಜಾದ ನಿರಾಶ್ರಿತ ಶಿಬಿರಗಳಲ್ಲಿ ದೈವ ಸೈನಿಕರನ್ನು ತರಬೇತಿಗೊಳಿಸುವ ಕೆಲಸವನ್ನು ಕೂಡ ಈ ಮೊಹಮ್ಮದ್ ಸಿನ್ವರ್ ಮಾಡ್ತಾ ಇದ್ದ. ಈಗ ಇಸ್ರೇಲ್ನ ವಾಯುದಾಳಿಯಲ್ಲಿ ಅವನು ಬಲಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದುವರೆಗೆ ಇಸ್ರೇಲ್ ಅಧಿಕೃತವಾಗಿ ಈ ಮಾಹಿತಿಯನ್ನ ಖಚಿತಪಡಿಸಿಲ್ಲ. ಯಾಕೆಂದ್ರೆ ಈ ಹಿಂದೆ ಕೂಡ ಇಸ್ರೇಲ್ ಹಮಾಸ್ನ ಕೆಲ ಉಗ್ರರನ್ನ ಹೊಡೆದು ಹಾಕಿರೋ ಸುದ್ದಿಗಳು ಬಂದವು. ಅದಾದ ಕೆಲವೇ ದಿನಗಳಲ್ಲಿ ಅವರು ಮತ್ತೆ ವಿದೇಶಿ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವರ ಹೇಳಿಕೆಗಳು ಪ್ರಸಾರಗೊಂಡವು. ಇದು ಇಸ್ರೇಲ್ನ ಸೇನೆಗೆ ಸಾಕಷ್ಟು ಮುಜುಗರವನ್ನುಂಟು ಮಾಡಿತ್ತು. ಹೀಗಾಗಿ ಈ ಬಾರಿ ಕೂಡ ಅಂಥದ್ದೇ ಮುಜುಗರಕ್ಕೀಡಾಗಬಾರದು ಅನ್ನೋ ಕಾರಣಕ್ಕೆ ಈ ಮೊಹಮ್ಮದ್ ಸಿನ್ವರ್ ಸತ್ತಿದಾನ ಇಲ್ವಾ ಅನ್ನೋದನ್ನ ಇಸ್ರೇಲ್ ಅಧಿಕೃತವಾಗಿ ಖಚಿತಪಡಿಸ್ತಾ ಇಲ್ಲ. ಅದನ್ನ ಅವರು ಹೇಳೋದಕ್ಕೆ ಇನ್ನೊಂದಷ್ಟು ದಿನಗಳ ಕಾಲ ಕಾಯಬೇಕಾಗಿ ಬರಬಹುದು. ಇನ್ನು ಗೆಳೆಯರೆ, 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಗಾಜಾದ ಮೇಲೆ ದಾಳಿ ನಡೆಸ್ತಲ್ಲ, ಅದರಲ್ಲಿ ಸುಮಾರು 50,000ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಅಂತ ಗಾಜಾದ ಮೂಲಗಳು ಹೇಳುತ್ತವೆ. ಹಾಗೇನೆ ಇಸ್ರೇಲ್ ಹಮಾಸ್ನ ಪ್ರಮುಖ ನಾಯಕರನ್ನೆಲ್ಲ ಹೊಡೆದು ಹಾಕಿದೆ. ಗಾಜಾದಲ್ಲಿ ಪ್ರಧಾನಿ ಅಂತಿದ್ದ ಯಾಹ್ಯಾ ಸಿನ್ವರ್ನನ್ನ ಇಸ್ರೇಲಿ ಪಡೆಗಳು ವಾಯುದಾಳಿಯಲ್ಲಿ ಕೊಂದು ಹಾಕಿದ್ವು. ಹಾಗೇನೆ ಹಮಾಸ್ನ ಪರಮೋಚ್ಚ ನಾಯಕನಂತಿದ್ದ ಇಸ್ಮಾಯಿಲ್ ಹನಿಯಾನನ್ನ ಇರಾನ್ನಲ್ಲಿ ಹೊಡೆದು ಕೆಡವಲಾಯಿತು. ಇನ್ನು ಘೋಸ್ಟ್ ಅಂತಲೇ ಕರೆಸ್ಕೊಳ್ತಾ ಇದ್ದ ಮೊಹಮ್ಮದ್ ಡೈಫ್ ಕೂಡ ಇಸ್ರೇಲ್ನ ದಾಳಿಯಲ್ಲಿ ಸಾವಿಗೀಡಾದ. ಹಾಗೆಯೇ ಹಮಾಸ್ಗೆ ಬೆಂಬಲವಾಗಿ ನಿಂತಿದ್ದ ಹೆಜ್ಬುಲ್ಲಾದ ನಾಯಕ ಹಸನ್ ನಸ್ರಲ್ಲಾ ಕೂಡ ಇಸ್ರೇಲ್ ದಾಳಿಗೆ ಬಲಿಯಾದ. ಇನ್ನು ಮೊಹಮ್ಮದ್ ಡೈಫ್ನನ್ನ ಹೇಗೆ ಘೋಸ್ಟ್ ಅಂತ ಕರಿತಾ ಇದ್ರು, ಹಾಗೆ ಈ ಮೊಹಮ್ಮದ್ ಸಿನ್ವರ್ನನ್ನ ಶ್ಯಾಡೋ ಅಂತ ಹಮಾಸ್ ಕರಿತಾ ಇತ್ತು. ಆ ಶ್ಯಾಡೋನ ಕೂಡ ಈಗ ಇಸ್ರೇಲ್ ಹೊಡೆದು ಹಾಕಿರೋ ಸುದ್ದಿಗಳು ಬರ್ತಾ ಇರೋದು ಮಧ್ಯಪ್ರಾಚ್ಯದ ಉಗ್ರ ಸಂಘಟನೆಗಳಿಗೆ ಒಂದಷ್ಟು ಆಘಾತವನ್ನಂತೂ ಕೊಡ್ತಾ ಇದೆ. ಇನ್ನು ಈ ವಿಷಯವನ್ನ ವಾಲ್ ಸ್ಟ್ರೀಟ್ ಜರ್ನಲ್ ಸೇರಿದ ಹಾಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬರಿತಾ ಇವೆ. ಇನ್ನು ಮೊಹಮ್ಮದ್ ಸಿನ್ವರ್ ಮೇಲೆ ನಡೆದ ದಾಳಿಯ ಸಂದರ್ಭದಲ್ಲೇ ಅಮೆರಿಕದ ಇಸ್ರೇಲ್ ರಾಯಭಾರ ಕಚೇರಿ ಮೇಲೆ ಆಗಂತಕನೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ. ಆ ದಾಳಿಯಲ್ಲಿ 2 ಇಸ್ರೇಲಿ ಅಧಿಕಾರಿಗಳು ಬಲಿಯಾಗಿದ್ದಾರೆ. ಅಲ್ಲಿ ದಾಳಿ ನಡೆಸಿದವನನ್ನ ಇಲಿಯಾಸ್ ರಾಡ್ರಿಗ್ಸ್ ಅಂತ ಹೇಳಲಾಗ್ತಾ ಇದೆ. ಆ ದಾಳಿ ನಡೆದ ನಂತರ
ಪೊಲೀಸರು ಅವನನ್ನು ಬಂಧಿಸಿ ಅವನ ಬಳಿ ಇದ್ದ ಬಂದೂಕನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಅವನು ಅರೆಸ್ಟ್ ಆದ ನಂತರ ಫ್ರೀ ಪಾಲಸ್ತೀನ್ ಅಂತ ಕೂಗಿರೋದು ಈ ದಾಳಿಯ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಒಟ್ಟಲ್ಲಿ ಇಸ್ರೇಲ್ ಮೇಲಿನ ದಾಳಿಗಳು ನಿರಂತರವಾಗಿ ನಡೀತಾ ಇವೆ. ಅದೇ ಥರ ಇಸ್ರೇಲ್ ಕೂಡ ಸಿಕ್ಕ ಸಮಯವನ್ನು ಬಳಸ್ಕೊಂಡು ತನ್ನ ವಿರೋಧಿಗಳನ್ನು ಬಗ್ಗು ಬಡಿತಾ ಹೋಗ್ತಾ ಇದೆ. ಈ ಬಾರಿ ಮೊಹಮ್ಮದ್ ಸಿನ್ವರ್ನನ್ನು ಹೊಡೆದು ಹಾಕಿದ್ದಾರೆ. ಆದರೆ ಅದನ್ನು ಈಗಲೇ ಇಸ್ರೇಲ್ ಹೇಳ್ತಾ ಇಲ್ಲ. ಬಹುಶಃ ಅವನ ಹೆಣ ಸಿಕ್ಕ ನಂತರ ಅದನ್ನು ಅವರು ಖಚಿತಪಡಿಸುವ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ, ಇಸ್ರೇಲ್ ಹಮಾಸ್ನ ಮತ್ತೊಬ್ಬ ಪ್ರಮುಖ ನಾಯಕನಿಗೆ ಹೂರ್ ಟಿಕೆಟ್ ಅನ್ನು ಕೊಟ್ಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.